IPS ಅಧಿಕಾರಿ ಈಗ ಇದರಲ್ಲಿ ತಗಲಾಕೊಳ್ತಾರ. ಅವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತಾ? ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತೆ? ಪೊಲೀಸರ ಸಹಕಾರವನ್ನ ಕೊಟ್ರ ಈ ರೀತಿಯಾಗಿ ಬರುತ್ತೆ. ನೋಡಿ, IPS ಅಧಿಕಾರಿಯ ಮಲಮಗಳು ಆಗಿರುವಂತ ರನ್ಯಾ, ನಟಿ ರನ್ಯಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸಹಕಾರವನ್ನ ಕೊಟ್ರ ಅಂತ ಹೇಳಿ ಪ್ರೋಟೋಕಾಲ್ ಅಧಿಕಾರಿಗಳನ್ನ ಬಳಸಿಕೊಂಡು ಹೊರಬರಲು ಯತ್ನವನ್ನು ನಡೆಸಿರೋದು. ವಿಚಾರಣೆಯ ವೇಳೆ ನಮಗೇನೂ ಗೊತ್ತಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ನಮ್ಮ ಆಫೀಸರ್ ಕರೆದುಕೊಂಡು ಬರೋಕೆ ಹೇಳಿದ್ರು, ನಾವು ಬಂದ್ವಿ ಅಂತ ಪ್ರೋಟೋಕಾಲ್ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅವರು ಯಾವುದೂ ಕೂಡ ಈಗ ಚೆಕ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಪ್ರೋಟೋಕಾಲ್ ಅಧಿಕಾರಿಗಳು ಬಂದಾಗ ಅವ್ರ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅದರ ದುರುಪಯೋಗವನ್ನು ಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದಾಗ ಈಗ ತಗಲಾಕೊಂಡಿದ್ದಾರೆ. 14.8 kg ಚಿನ್ನ. ನಾನು ಹೆಂಗೋ ಆಚೆ ಬಂದುಬಿಡ್ತೀನಿ, ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಂದರು, ತಗಲಾಕೊಂಡ್ರು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಹಿಂದೆ ಇದೇ ರೀತಿಯಾಗಿ ಹಲವು ಬಾರಿ ನಡೆಸಿರ್ಬೋದು ಈ ರೀತಿಯಾದಂಥ ಕೃತ್ಯಗಳು ಅನ್ನುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಇವರ ನಡವಳಿಕೆಗಳನ್ನು ನೋಡ್ತಾ ಇದ್ದಾಗ. ಕಾರಣ ಪ್ರೋಟೋಕಾಲ್ ಪೊಲೀಸರನ್ನ ಕರೆಸ್ಕೊಂಡು ಬಂದು ಅವ್ರ ಜೊತೆಗೆ ಆಚೆ ಬರುವಂಥದ್ದು. ಈ ಪ್ರೋಟೋಕಾಲ್ ಅಧಿಕಾರಿಗಳು ಬಂತಂದರೆ ಯಾವ ಚೆಕ್ ಮಾಡೋದಿಲ್ವಾ ಮುರಳಿ? ಅರುಣ್, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಇಮಿಗ್ರೇಷನ್ ಆಗೋದಕ್ಕಿಂತ ಮುಂಚಿತವಾಗಿ ಪ್ರೋಟೋಕಾಲ್ನ ಅಧಿಕಾರಿಗಳು ಒಳಗಡೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿಯೇ DRI ಅಧಿಕಾರಿಗಳು ಅವರನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆಂದರೆ ಈ ರೀತಿಯ ಪ್ರೋಟೋಕಾಲ್ ಅಧಿಕಾರಿಗಳು ಇಮಿಗ್ರೇಷನ್ ಮುಗಿದಾದ ನಂತರ ಅವರು ಹೊರಗಡೆ ಬಂದ ಸಂದರ್ಭದಲ್ಲಿ ಒಳಗಡೆ ಹೋಗಿ ಕರ್ಕೊಂಡು ಬರಲಿಕ್ಕೆ ಒಂದಷ್ಟು ಅವಕಾಶಗಳಿರ್ತವೆ. ಜೊತೆಗೆ ಅಂದರೆ ವಿಚಾರಣೆಯನ್ನು ಮಾಡಲಿಕ್ಕೆ ಅಂದರೆ ಇಮಿಗ್ರೇಷನ್ ಮುಕ್ತಾಯ ಆಗುತ್ತೆ. ಇಮಿಗ್ರೇಷನ್ ಮುಕ್ತಾಯದ ಬಳಿಕ ಇಮಿಗ್ರೇಷನ್ ಅಧಿಕಾರಿಗಳು ಆಕೆಯನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಆಕೆ ಹೊರಗಡೆ ಬರ್ತಾರೆ. ಆಕೆ ಹೊರಗಡೆ ಬಂದಾಗ ಪ್ರೋಟೋಕಾಲ್ನ ಅಧಿಕಾರಿಗಳು ಕರ್ಕೊಂಡು ಬರಲಿಕ್ಕೆ ಅವಕಾಶಗಳು ಇರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳು ಇಮಿಗ್ರೇಷನ್ ಮುಂಚಿತವಾಗಿ ಆಕೆಯನ್ನು ಪಿಕಪ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡ್ಕೊಳ್ತಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂಥ ಇಬ್ಬರು ಅಧಿಕಾರಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಆ DRI ಅಧಿಕಾರಿಗಳ ಮುಂದೆ ಇಬ್ಬರು ಪೊಲೀಸ್ ಅಧಿಕಾರಿಗಳು ಇದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ನಮ್ಮ ಹಿರಿಯ ಅಧಿಕಾರಿ ಆಕೆಯನ್ನು ಕರ್ಕೊಂಡು ಬರಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರೋ, ಆ ಸೂಚನೆಯ ಮೇರೆಗೆ ನಾವು ಬಂದಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಹಿರಿಯ IPS ಅಧಿಕಾರಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಅಂದರೆ DRI ಅಧಿಕಾರಿಗಳು ಕೂಡ ಅವರನ್ನು ಕರೆದು ವಿಚಾರಣೆಗೆ ಒಳಪಡಿಸುವಂಥದ್ದು, ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇದ್ದಾವೆ. ಅಂದರೆ ಈಗಾಗಲೇ ರನ್ಯಾ ರಾವ್ ಇದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಗೆ ಒಳಪಡಿಸಿ ಆಕೆ ಬಳಿಲಿದ್ದಂಥ 14.8 kg ಅಷ್ಟು ಚಿನ್ನಾಭರಣ ಏನಿತ್ತು ಆ ಚಿನ್ನಗಳನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಯಾವ ಮೂಲಕ ತರ್ತಾ ಇದ್ರು, ಜೊತೆಗೆ ಯಾರಿಗೆ ಸಾಗಾಟನ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇತ್ತು, ಜೊತೆಗೆ ಇದರ ರಾಕೆಟ್ ಯಾರು, ಲಿಂಕ್ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥಷ್ಟು ಪ್ರಯತ್ನಗಳನ್ನು ಈಗ DRI ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಅಂದರೆ ನಿನ್ನೆ ರಾತ್ರಿ 8:30ರಿಂದ ಕೂಡ ಆಕೆ ವಿಚಾರಣೆಗೆ ಒಳಪಡಿಸಿದರೆ, ವಿಚಾರಣೆಗೆ ಒಳಪಡಿಸಿ ಆಕೆಯಿಂದ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳುವಂಥ ಒಂದಷ್ಟು ಪ್ರೊಸೀಜರ್ಗಳೇನಿತ್ತು ಆ ಪ್ರೊಸೀಜರ್ಗಳನ್ನು ಮಾಡ್ತಾ ಇರೋಂಥದ್ದು. ಮುಂದಿನ ಹೊತ್ತುಗಳಲ್ಲಿ ಅಂದರೆ ಸಂಜೆ 4 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ, ಅಂದರೆ ಕೋರ್ಟ್ ಹಾಲ್ ಏನಿದೆ, ಅಪರಾಧಗಳ ವಿಭಾಗ ಕೋರ್ಟ್ ಏನಿದೆ, ಆ ಕೋರ್ಟ್ಗೆ ಹಾಜರನ್ನು ಪಡಿಸ್ತಾರೆ. ಹಾಜರನ್ನು ಆದ ಬಳಿಕ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್, ಓಕೆ ಮುರಳಿ, ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಏನಾಗುತ್ತೆ ಈ ಪ್ರಕರಣದಲ್ಲಿ, ಇವರಿಗೆ ಏನು ಸಾಧ್ಯತೆಗಳಿದಾವೆ ಅಂತ ಹೇಳಿ? ಅರುಣ್, ಏನಂದರೆ ಅವರನ್ನು ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥದ್ದು. ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ಒಂದಷ್ಟು ಮಾಹಿತಿಗಳು, ಯಾಕೆಂದರೆ ಈಕೆ ಕೇವಲ ಒಬ್ಬಳೇ ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿದ್ದ, ಜೊತೆಗೆ ಈಕೆಯ ಜೊತೆಯಲ್ಲಿ ಬೇರೆ ಯಾರಾದರೂ ಕೈ ಜೋಡಿಸಿದ್ರ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಮಾಹಿತಿಗಳನ್ನು ಕಲೆ ಹಾಕಿದ ಬಳಿಕ ಈಕೆಯ ಹೇಳಿಕೆಯನ್ನು ಆಧರಿಸಿ ಬೇರೆ ಬೇರೆ ಯಾರ್ಯಾರ ಲಿಂಕ್ ಇದೆ ಆ ಲಿಂಕ್ ಇರೋರನ್ನೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಅರುಣ್, ಸರಿಸುಮಾರು 4 ಬಾರಿ ಈ ರೀತಿಯ ಚಿನ್ನದ ಸ್ಮಗ್ಲಿಂಗನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ 4 ಬಾರಿ ಕೂಡ ಚಿನ್ನಾಭರಣವನ್ನು ತಂದಂಥವ್ರು ಯಾರು, ಜೊತೆಗೆ ಅದಕ್ಕೆ ಫಂಡಿಂಗನ್ನು ಮಾಡಿದಂಥವ್ರು ಯಾರು, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು. ಸದ್ಯಕ್ಕೆ DRI ಅಧಿಕಾರಿಗಳು ಆಕೆಯ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಆಕೆಯ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಮತ್ತು ಇಡೀ ಆಕೆಯ ಟ್ರಾವೆಲ್ ಹಿಸ್ಟ್ರಿಗಳೇನಿತ್ತು ಆ ಟ್ರಾವೆಲ್ ಹಿಸ್ಟ್ರಿ ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಲೆ ಹಾಕಂಥ ಕೆಲಸಗಳನ್ನು ಮಾಡಿ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಕೋರ್ಟ್ಗೆ ಹಾಜರುಪಡಿಸಿ ಅವರ ಪೊಲೀಸ್ ಕಸ್ಟಡಿಗೆ ಏನಾದರೂ ಕೊಟ್ಟರೆ ಅವರನ್ನು ಮತ್ತೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿ ಆಕೆಯ ಜೊತೆ ಲಿಂಕ್ ಇರುವಂಥವ್ರು ಮತ್ತು ಆಕೆಗೆ ಫಂಡಿಂಗನ್ನು ಮಾಡಿದಂಥವ್ರು ಯಾರು, ಆ ಚಿನ್ನಾಭರಣವನ್ನು ಎಲ್ಲಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇತ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು. ಅರುಣ್.